ಬೇಸಿಗೆಯಲ್ಲಿ ಮಾವಿನ ಹಣ್ಣು ಸೇವನೆ ಪ್ರಯೋಜನವೇನು? ಹಾಲಿನ ಜೊತೆ ಸೇವಿಸಬಹುದೇ? ಮಾವಿನ ಹಣ್ಣಿನ ಆರೋಗ್ಯ ಪ್ರಯೋಜನಗಳು. ಮಾವುಗಳಲ್ಲಿ ಬೀಟಾ ಕ್ಯಾರೋಟಿನ್ ಅಂಶ ಅಧಿಕವಾಗಿದೆ. ಇದು ಹಣ್ಣಿಗೆ ಹಳದಿ ಕಿತ್ತಳೆ ಬಣ್ಣವನ್ನು ನೀಡುವ ವರ್ಣದ್ರವ್ಯವಾಗಿದೆ. ವೆಬೆಂಡಿ ಪ್ರಕಾರ ಮಾವಿನ ಹಣ್ಣುಗಳು ವಿವಿಧ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತವೆ. ಅವುಗಳಲ್ಲಿ ಒಂದು ಬೀಟಾ ಕ್ಯಾರೋಟಿನ್. ಮಾವಿನ ಹಣ್ಣುಗಳು ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿರುತ್ತವೆ. ಇದು ಸ್ವತಂತ್ರ ರಾಡಿಕಲ್ಗಳನ್ನು ಎದುರಿಸಲು ಪ್ರದರ್ಶಿಸಲ್ಪಟ್ಟಿದೆ. ಇದು ಕ್ಯಾನ್ಸರ್ಗೆ ಕಾರಣವಾಗುವ ಜೀವಕೋಶಗಳ ನಾಶ ಮಾಡಲು ಸಹಾಯ ಮಾಡಲಿದೆ. ಹೃದಯದ ಆರೋಗ್ಯ ಕಾಪಾಡಲಿದೆ. ಮಾವಿನ ಹಣ್ಣುಗಳು ಮೆಗ್ನೀಸಿಯಂ ಮತ್ತು ಪೊಟ್ಯಾಸಿಯಂಗಳಲ್ಲಿ ಹೇರಳವಾಗಿವೆ ಮತ್ತು ಈ ಪೋಷಕಾಂಶಗಳು ಕಡಿಮೆ ರಕ್ತದೊತ್ತಡ ಮತ್ತು ಸಾಮಾನ್ಯ ನಾಡಿಗೆ ಸಂಬಂಧಿಸಿವೆ. ಮಾವಿನ ಹಣ್ಣಿನಲ್ಲಿ ಕಂಡುಬರುವ ಮತ್ತೊಂದು ವಸ್ತುವಾದ ಮ್ಯಾಂಗಿಫೆರಿನ್ ಪ್ರಾಥಮಿಕ ಸಂಶೋಧನೆಯಲ್ಲಿ ಹೃದಯದ ಉರಿಯೂತವನ್ನು ಕಡಿಮೆ ಮಾಡುವುದಕ್ಕೆ ಸಂಬಂಧಿಸಿದೆ. ಚರ್ಮದ ಆರೋಗ್ಯ. ವಿಟಮಿನ್ ಎ, ಸಿ ಮತ್ತು ಇ ಸೇರಿದಂತೆ ಉತ್ಕರ್ಷಣ ನಿರೋಧಕಗಳು ಮಾವಿನ ಹಣ್ಣಿನಲ್ಲಿ ಕಂಡುಬರುತ್ತವೆ ಮತ್ತು ಆರೋಗ್ಯಕರ ಚರ್ಮ ಮತ್ತು ಕೂದಲನ್ನು ಕಾಪಾಡಿಕೊಳ್ಳಲು ಅವಶ್ಯಕ. ಈ ಜೀವಸತ್ವಗಳು ನಿಮ್ಮ ಚರ್ಮಕ್ಕೆ ದೈನಂದಿನ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಈ ಜೀವಸತ್ವಗಳನ್ನು ನೇರವಾಗಿ ಚರ್ಮಕ್ಕೆ ಅನ್ವಯಿಸಬಹುದು. ಅದಕ್ಕಾಗಿಯೇ ಅನೇಕ ತ್ವಚೆ ಉತ್ಪನ್ನಗಳು ಅವುಗಳನ್ನು ಒಳಗೊಂಡಿರುತ್ತವೆ. ಕರುಳಿನ ಆರೋಗ್ಯ. ಮಾವಿನ ಹಣ್ಣಿನಲ್ಲಿ ನಾರಿನಂಶ ಹೇರಳವಾಗಿದೆ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಇದು ನಿಮಗೆ ಸಹಾಯ ಮಾಡಲಿದೆ. ಊಟವಾದ ಮೇಲೆ ಸೇವಿಸಿದರೆ ನಿಮ್ಮ ಆಹಾರ ಸಂಪೂರ್ಣ ಜೀರ್ಣವಾಗಲು ಸಹಾಯ ಮಾಡಲಿದೆ. ಆಯುರ್ವೇದದ ಪ್ರಕಾರ ಹಾಲು ಮತ್ತು ಮಾವಿನ ಹಣ್ಣುಗಳನ್ನು ಒಟ್ಟಿಗೆ ಸೇವಿಸಬಹುದೇ? ಆಯುರ್ವೇದವು ಹಾಲು ಮತ್ತು ಹಣ್ಣುಗಳನ್ನು ಪ್ರತ್ಯೇಕವಾಗಿ ಸೇವಿಸುವುದನ್ನು ಸೂಚಿಸುತ್ತದೆ. ಆದರೆ ಹಾಲನ್ನು ಸಂಪೂರ್ಣವಾಗಿ ಸಿಹಿ ಮತ್ತು ಮಾಗಿದ ಹಣ್ಣುಗಳಾದ ಮಾವಿನ ಹಣ್ಣು, ಅವಕಾಡೊಗಳು, ಖರ್ಜೂರಗಳು ಇತ್ಯಾದಿಗಳೊಂದಿಗೆ ಸೇವಿಸಬಹುದು. ಹಾಲಿನೊಂದಿಗೆ ಮಾವಿನ ಹಣ್ಣನ್ನು ಯಾರು ಸೇವಿಸಬಾರದು? ಚರ್ಮದ ಸಮಸ್ಯೆಗಳು, ಕಳಪೆ ಚಯಾಪಚಯ ಅಥವಾ ಜೀರ್ಣಕಾರಿ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ಹಾಲು ಮತ್ತು ಮಾವಿನಕಾಯಿಯನ್ನು ಒಟ್ಟಿಗೆ ಸೇವಿಸುವುದನ್ನು ತಪ್ಪಿಸುವುದು ಉತ್ತಮ ಎಂದು ಆಯುರ್ವೇದ ತಜ್ಞರು ಎಚ್ಚರಿಸಿದ್ದಾರೆ. ಇದರ ಜೊತೆ ಅಜೀರ್ಣ ಸಮಸ್ಯೆ ಇರುವವರೂ ಸಹ ಹಾಲಿನ ಜೊತೆ ಈ ಹಣ್ಣು ಸೇವಿಸಬಾರದು.